ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಯಲ್ಲೇ ಇರಬಹುದಾದ ಪದಾರ್ಥಗಳಿಂದ ನಮ್ಮ ಮುಖದ ಕಾಂತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋ. ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಒಂದು ಲೈಕ್ ಕೊಡಿರಿ. ಈ 3 ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ನಮ್ಮ ಮುಖದ ಕಾಂತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಎಂಬುದನ್ನು ನಾನು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟನ್ನು ಉಪಯೋಗಿಸುವುದರಿಂದ ಇದರಲ್ಲಿರುವ ಅಮಿನೋ ಆ್ಯಸಿಡ್ ಚರ್ಮವನ್ನು ಬ್ರೈಟ್ ಆಗಿ ಇಡಲು ಸಹಾಯ ಮಾಡ್ತೈತಿ ಮತ್ತು ಚರ್ಮವನ್ನು ಕ್ಲೀನಾಗಿ ಇಡಲು ಸಹಾಯ ಮಾಡ್ತೈತಿ. ನೆಕ್ಸ್ಟ್ ಸ್ಟೆಪ್, 1 ಸ್ಪೂನು ನಿಂಬೆ ರಸ. ಲಿಂಬೆ ಹಣ್ಣಿನಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಪ್ರಾಪರ್ಟಿ ಇರ್ತೈತಿ, ಹೀಗಾಗಿ ಚರ್ಮವನ್ನು ಬ್ರೈಟ್ ಆಗಿಡಲು ಇದು ಸಹಾಯ ಮಾಡ್ತೈತಿ. ಮುಖದಲ್ಲಿರುವಂಥ ಎಣ್ಣೆ ಅಂಶವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. 1 ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೋಬೇಕು. ಈ ರೋಸ್ ವಾಟರ್ ಬಳಸೋದ್ರಿಂದ ಚರ್ಮದಲ್ಲಿರುವ ಇರಿಟೇಷನ್ ಎಲ್ಲ ಕಡಿಮೆ ಆಗ್ತೈತಿ ಮತ್ತು ಅಷ್ಟೇ ಅಲ್ಲದೆ ಚರ್ಮವನ್ನು ಇದು ಟೈಟ್ ಆಗಿನೂ ಕೂಡ ಇಡಲಿಕ್ಕೆ ಸಹಾಯ ಮಾಡ್ತೈತಿ. ಈ ರೀತಿಯಾಗಿ 3 ಪದಾರ್ಥಗಳನ್ನ ನಾವು ಕಲಿಸ್ಕೊಂಡ್ಮೇಲೆ ಇದನ್ನು ಮುಖಕ್ಕೆ ಸರ್ಕ್ಯುಲರ್ ಮೋಷನ್ನಲ್ಲಿ ಅಪ್ಲೈ ಮಾಡ್ಕೋಬೇಕು. ಇದನ್ನು ಮಾಡೋದ್ರಿಂದ ಚರ್ಮ ಬ್ರೈಟಾಗಿ ಕಾಣಿಸುತ್ತೆ, ಗ್ಲೋ ಆಗಿ ಕಾಣಿಸುತ್ತೆ, ಆಮೇಲೆ ಕ್ಲೀನಾಗಿ ಕಾಣಿಸುತ್ತೆ. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ, ಏನಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ನಮ್ಗೆ ಇನ್ಸ್ಟಂಟಾಗಿ ಈ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ನಾವು ಬಳಸ್ಕೋಬಹುದು. ರೋಸ್ ವಾಟರ್, ಲಿಂಬೆ ಹಣ್ಣಿನ ರಸ ಮತ್ತು ಅಕ್ಕಿ ಹಿಟ್ಟು, ಇದು ನಮ್ಮ ಮನೆಯಲ್ಲೇ ಸಿಗ್ಬೋದಾದಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾವು ಇನ್ಸ್ಟಂಟಾಗಿ ಫೇಸ್ ಪ್ಯಾಕನ್ನು ಮಾಡ್ಕೋಬೋದು. ವಾರಕ್ಕೆ 1 ಸಾರಿ ಆದರೂ ಈ ಥರ ನಾವು ಮಾಡಿಕೊಂಡ್ರೆ ನಮ್ಮ ಮುಖದಲ್ಲಿರುವಂತಹ ಒಂದು ಕಾಂತಿಯನ್ನು ಹೆಚ್ಚಿಸ್ಕೊಳ್ಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ. ಥ್ಯಾಂಕ್ ಯು ಸೋ ಮಚ್.